ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ಟಿಡಿ ಡೇ ಮೆಸೇಜಸ್ ಏನಿದೆ ನೋಡೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ಸೊ ಇಲ್ಲಿ 3 ಗ್ರೂಪ್ ಇರ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಟಿಡಿ ಡೇ ಮೆಸೇಜಸ್ ಏನಿದೆ ನೋಡುವ. ಮೊದಲನೇದು, ಎರಡನೇದು, ಮೂರನೇದು, ಓಕೆ. ಬಾಟಮ್ ಆಫ್ ದಿ ಡೆಕ್ ಜಸ್ಟಿಸ್ ಅಂತ ಇದೆ. ನಿಮ್ಮ ಸಂಬಂಧಕ್ಕೆ ಒಂದು ರೀತಿಯ ನ್ಯಾಯ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಓಕೆ. ಸೊ ಮೊದಲನೇದು, ಎರಡನೇದು, ಮೂರನೇದು. ಸೊ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಸ್ಟೋನ್ ವೈಸ್ ಕೂಡ ನೀವು ಆಯ್ಕೆ ಮಾಡಬಹುದು. ಓಕೆ. ಎಂ ಹಮ್ ರಮ್, ಗ್ರೀನ್, ಬ್ಲೂ ಆ್ಯಂಡ್ ಯೆಲ್ಲೋ. ಐ ಹೋಪ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಮೊದಲನೇದು ಯೆಲ್ಲೋ ಅಲ್ಲ, ಮೂರನೇದು ಯೆಲ್ಲೋ. ಗ್ರೀನ್ ಕಲರ್ ಎಂ ಹರ್ಟ್ ಚಕ್ರನ ಯಾರು ಆಯ್ಕೆ ಮಾಡಿದ್ದೀರಾ? ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ತುಂಬಾ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೀರಾ ಅವ್ರ ಪ್ರೀತಿಗೋಸ್ಕರ. ಸಾರಿ, ಏನೋ ಒಂದಷ್ಟು ಫೈನಾನ್ಷಿಯಲ್ ವಿಚಾರಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಒಂದು ಜಾಗದಲ್ಲಿ ಅವ್ರು ಯಾವಾಗಲೂ ಬಂದು ಕೂತ್ಕೊಳ್ತಾ ಇದ್ರು, ಆ ಜಾಗನೇ ನೀವು ಕಾಯ್ತಾ ಇದ್ದೀರಾ. ನೀವು ಕೂಡ ನಿಮ್ಮದೇ ಆದ ಜಾಗದಲ್ಲಿ ಕಾಯ್ತಾ ಇದ್ದೀರಾ. ಸೊ ನೀವು ಇಲ್ಲಿ ಕಾಯ್ತಿದ್ದೀರಾ, ಅವರು ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿಲ್ದಿರಂಗೆ ಅವರು ನಿಮ್ಮನ್ನ ತುಂಬ ವಾಚ್ ಮಾಡ್ತಿದ್ದಾರೆ, ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಅವರು. ಸೊ ನಿಮ್ಮ ಪ್ರೀತಿ ಅವರಿಗೆ ಮಾತ್ರ ಇದೆಯಾ ಅಥವಾ ನೀವು ಬೇರೆಯವ್ರ ಜೊತೆ ಕೂಡ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಗೊತ್ತಿದೆ ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ ಅಂತ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಲೈಫಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅಂತ ಅವರು ಹಿಡನ್ ಅಜೆಂಡಾ ಇಟ್ಕೊಂಡು ಚೆಕ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮನ್ನ ಫಾಲೋ ಮಾಡೋದು, ನಿಮ್ಮ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತೀನಿ. ಜೊತೆಗೆ ಏನೋ ಒಂದಷ್ಟು ಫೈನಾನ್ಷಿಯಲ್ ವಿಚಾರಕ್ಕೋಸ್ಕರ ಕಾಯ್ತಿದ್ದಾರೆ, ಅವರು ವೆಯ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ವೆಯ್ಟ್ ಮಾಡೋದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ, ಸೊ ಕಾಯ್ದ್ರೆ ಅವ್ರು ಮತ್ತೆ ನಿಮಗೆ ಪ್ರೀತಿನ ತಗೊಂಬರ್ತಾರೆ. ಮತ್ತೆ ಅವ್ರು ನಿಮಗೆ ಸರ್ಪ್ರೈಸ್ ಆಗಿ ಲಕ್ಸುರಿಯಸ್ ಆಗಿ ಪ್ರಪೋಸ್ ಮಾಡಬೇಕು ಅಂತ ಕೂಡ ಕಾಯ್ತಿದ್ದಾರೆ. ನಿಮ್ಮ ಡ್ರೀಮ್ ಡೆಸ್ಟಿನಿ ಒಂದು ರೆಸಾರ್ಟ್ ಇರಬಹುದು ಅಥವಾ ಒಂದು ಪ್ಲೇಸ್ ಇರಬಹುದು, ಅಲ್ಲಿ ಕರ್ಕೊಂಡು ಹೋಗಿ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಅವರು ಕಾಯ್ತಿದ್ದಾರೆ. ಸೊ ಹಾಗಾಗಿ ಅವರು ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗೋದ್ರ ಕಡೆ ಕೂಡ ಯೋಚನೆನ ಮಾಡ್ತಿದ್ದಾರೆ. ಅಥವಾ ನಿಮ್ಮದು ಡೆಸ್ಟಿನೈಡ್ ವೆಡ್ಡಿಂಗ್ ಆಗಬೇಕು ಅಂತ ನಿಮ್ಗೆ ಆಸೆ ಇರ್ಬೋದೇನೋ, ಅಥವಾ ಲಕ್ಸುರಿ ವೆಡ್ಡಿಂಗ್ ಆಗಬೇಕು ಅಥವಾ ಒಂದು ಬೀಚ್ ವೆಡ್ಡಿಂಗ್ ಆಗಬೇಕು ಅಂತ ನಿಮಗೆ ಆಸೆ ಇದ್ದರೆ, ಸೊ ಅದಕ್ಕೋಸ್ಕರ ಅವರು ಸ್ವಲ್ಪ ಪ್ರಯತ್ನನ ಪಡ್ತಿದ್ದಾರೆ ಫೈನಾನ್ಷಿಯಲಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಗಿಫ್ಟ್ ಕೂಡ, ಲವ್ ಗಿಫ್ಟ್ ಕೂಡ ಬರುವಂಥ ಸಾಧ್ಯತೆಗಳು ಇದೆ. ಸೊ ಕೆಲವರು ನಿಮ್ಮ ಪಾರ್ಟ್ನರು ಸದ್ಯಕ್ಕೆ ತಾಳ್ಮೆಯಿಂದ ಇರಬೇಕು. ನನಗೆ ಹುಡುಗಿರ ಸವಾಸ, ಹುಡುಗರ ಸವಾಸ ಎರಡೂ ಬೇಡ, ಸೊ ನಾನು ನನ್ನ ಜಾಗದಲ್ಲಿ ಚೆನ್ನಾಗಿರ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ. ಅವರೇನೋ ಒಂದು ಸಿಂಗಲ್ ಲೈಫಲ್ಲಿ ಅಚೀವ್ ಮಾಡಬೇಕು. ಸದ್ಯಕ್ಕೆ ನಾನು ಒಂದು ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಅಥವಾ ಒಂದು ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಇದ್ದಾರೆ. ಮೇ ಬಿ ಅವರು ಯೋಗ ಟೀಚರ್ ಕೂಡ ಆಗಿರ್ಬೋದು. ಕೆಲವರು ಮಣಿಪುರ ಸಾಧನೆ, ಮಣಿಪುರ ಚಕ್ರ ಆಕ್ಟಿವೇಟ್ ಆಗ್ತಿದೆ, ನಿಮ್ಮದು ಬಿಸ್ನೆಸ್ ಕಡೆ ಗಮನನ ಹೆಚ್ಚು ಕೊಡ್ತಿದ್ದೀರಾ ಅನ್ನುವಂಥದ್ದು ಇದೆ. ನಿಮ್ಮ ಪಾರ್ಟ್ನರ್ ಕೂಡ ಏನು ಒಂದು ಯೋಚನೆನ ಮಾಡಿಕೊಂಡು ನನಗೆ ಯಾರು ಬೇಡ, ನನ್ನ ಸ್ಟಿಲ್ ಸಿಂಗಲ್, ಬೆಸ್ಟ್ ಲೈಫ್ ಇದೆ, ನಾನು ಸಿಂಗಲ್ ಆಗೇ ಇರ್ತೀನಿ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಇದು
ವೈಸ್ ವರ್ಸ ಎನರ್ಜಿ ಕೂಡ ಇದೆ, ನಿಮ್ಮದು ಕೂಡ ಅದೇ ಎನರ್ಜಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇನ್ನು ಕೆಲವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಒಂದು ಮಿಸ್ ಮ್ಯಾಚ್ ನಡೀತಾ ಇತ್ತು, ಒಂದು ಪ್ರಾಮಾಣಿಕತೆ ಇರಲಿಲ್ಲ ಅಥವಾ ಈಕ್ವಲ್ ಗಿವ್ ಅಂಡ್ ಟೇಕ್ ಇರಲಿಲ್ಲ, ಅದನ್ನು ತೊಗೊಂಬರ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸಂಬಂಧಕ್ಕೆ ಒಂದು ನ್ಯಾಯನ ಕೊಡಿಸ್ಬೇಕು, ಒಂದು ಈಕ್ವಲ್ ಬ್ಯಾಲೆನ್ಸ್ ಮಾಡಬೇಕು ಎರಡು ರಿಲೇಷನ್ಶಿಪ್ಪನ್ನ ಅಂತ ಕೂಡ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ದ ಟೆಂಪರೆನ್ಸ್ ಇದೆ ಇಲ್ಲಿ. ಸೊ ಸ್ವಲ್ಪ ತಾಳ್ಮೆಯಿಂದ ಅವರು ಕಾಯ್ತಿದ್ದಾರೆ. ಅವ್ರ ಹತ್ರ ತುಂಬ ಆಪ್ಷನ್ಸ್ ಇದೆ, ತುಂಬ ಅವಕಾಶಗಳಿದೆ. ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ತಲೆಯಲ್ಲಿರೋದು ಕುಂಭಮೇಳಕ್ಕೆ ಹೋಗಬೇಕು, ಅಲ್ಲಿ ತೀರ್ಥ ಸ್ನಾನ ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಇದೆ ಅವರಿಗೆ. ಜೊತೆಗೆ ಅವ್ರ ಜೊತೆ ಅವರಿಬ್ಬರು ಪ್ರೀತಿ ಪಾತ್ರರನ್ನು ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು ಇದೆ. ಸೊ ಇದೊಂದೇ ಅವ್ರ ತಲೆಯಲ್ಲಿರೋದ್ರಿಂದ ಸೊ ಸದ್ಯಕ್ಕೆ ಅವ್ರಿಗೆ ಎಷ್ಟೇ ಪ್ರೀತಿ ಬಂದರೂ ಯಾವ ಪ್ರೀತಿನೂ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಮೂಡಲ್ಲಿ ಅವರು ಇಲ್ಲ. ಯಾಕೆಂದರೆ ಅವರು ಪಾಸ್ಟ್ ಎನರ್ಜಿಲಿ ಕಳೆದು ಹೋಗಿದ್ದಾರೆ. ಸೊ ಹಳೇದೇನೋ ಆಗಿತ್ತು ಅವ್ರ ಜೀವನದಲ್ಲಿ, ಅದನ್ನೇ ಯೋಚನೆ ಮಾಡಿಕೊಂಡು ಅವ್ರು ಅದೇ ಸ್ಟಕ್ ಎನರ್ಜಿಲಿ ಇದ್ದಾರೆ. ಜೀವನದಲ್ಲಿ ಮುಂದುವರಿಯೋ ಉದ್ದೇಶದಲ್ಲಿ ಅವ್ರು ಇದ್ದ ಹಾಗೆ ಕಾಣ್ತಾ ಇಲ್ಲ. ಇನ್ನು ಕೆಲವ್ರಿಗೆ ಸೊ ರೆಡಿಯಾಗಿ ನೀವು ತುಂಬ ವರ್ಷದಿಂದ ಕಾಯ್ತಾ ಇದ್ದಂಥವ್ರು ಇನ್ನೇನು ನಿಮಗೆ ಸಿಕ್ಕೇ ಬಿಡುವಂಥ ಸಾಧ್ಯತೆ ಇದೆ. ಬಟ್ ಅವರನ್ನು ನೀವು ಒಪ್ಕೊಳ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಅವ್ರ ಕಡೆಯಿಂದ ನಿಮಗೆ ಟೆಡಿ ಗಿಫ್ಟ್ ಬರುವಂಥದ್ದು, ಫೈನಾನ್ಷಿಯಲಿ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಯಾರೋ ಬೈಕ್ ರೈಡ್, ಲಾಂಗ್ ರೈಡ್ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಬೈಕಲ್ಲಿ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸ್ವಲ್ಪ ಹುಷಾರಾಗಿರಿ, ಗಿಡ್ನಪ್ ಆಗ್ಬಿಟ್ಟಿರ ಆ ಥರ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ, ಓಕೆ. ಸೊ SELTANOFTHGNMIRV ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಓಕೆ, ಒಳ್ಳೆಯದಾಗಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಟೆಡಿ ಮೆಸೇಜಸ್ ಏನಿದೆ ಅಂದರೆ ಟೆಡಿ ಡೇ. ಓಕೆ, ನೀವು ಆಯ್ಕೆ ಮಾಡಿರೋದೇ ಬ್ಲೂ ಕಲರ್. ಸೊ ಎಸ್, ಕಾರ್ಡ್ ಕೂಡ ಬ್ಲೂ ಕಲರ್ ಇದೆ. ತುಂಬಾ ಒಂದು ಮೈಂಡ್ ಗೇಮಿಂದ ನಿಮಗೆ ಸಾಕಾಗಿದೆ. ಈಗ ಎಲ್ಲದರಿಂದ ಹೊರಗೆ ಬರಬೇಕು. ನೀನು ಬರೋದಾದರೆ ಎಲ್ಲ ಸತ್ಯನೂ, ಎಲ್ಲ ನಾನು ಕೊಡುವಂಥ ಚಾಲೆಂಜಸ್ಸನ್ನು ಫೇಸ್ ಮಾಡಿ ಬಾ ಅಂತ ನೀವಿದ್ದೀರಾ. ಸೊ ಅವರು ಎಂಥದ್ದೇ ಚಾಲೆಂಜಸ್ ಇದ್ದರೂ, ಎಂಥದ್ದೇ ಇದ್ದಿದ್ರು ಕೂಡ ನಾನು ಫೇಸ್ ಮಾಡೋಕೆ ರೆಡಿ ಇದ್ದೀನಿ ಅಂತ ಬರ್ತಿದ್ದಾರೆ. ಬಟ್ ನೋಡೋಣ, ಬಟ್ ಅವ್ರೇನಾದರೂ ಹುಷಾರಾಗಿ ಬಂದರೆ ನಿಮ್ಮವ್ರಿಗೂ ತಲುಪ್ತಾರೆ. ಇಲ್ಲ ಅವರು ಅದೇ ಹಳೆ ತರಲೆ ತಾಪತ್ರಯಗಳ ಜೊತೆಲೇ ಬಂದರೆ ಅವ್ರ ಮಧ್ಯೆನೇ ಮತ್ತೆ ಮಿಸ್ ಆಗ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಕೊಡುವಂಥ ಉದ್ದೇಶದಲ್ಲಿ ಇದ್ದಾರೆ. ಜೊತೆಗೆ ತುಂಬ ಡೇಟ್ ಎಲ್ಲ ಫಿಕ್ಸ್ ಮಾಡಿಕೊಂಡು ರೆಡಿ ಇದ್ದಾರೆ. ನೀವು ಅನ್ನೋದೊಂದು ಬಾಕಿ. ಸೊ ನೀವು ಅಂದರೆ ವೆಡ್ಡಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ, ಎಂಗೇಜ್ಮೆಂಟ್ ಆಗುವಂಥದ್ದು, ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಕ್ಯೂರಿಯಸ್ ಆಗಿ ಇದ್ದಾರೆ. ಸೊ ವಾಟ್ ನೆಕ್ಸ್ಟ್ ಅಂತ ನಿಮ್ಮ ಪಾರ್ಟ್ನರು. ಸೊ ಏನಾಗಬಹುದು, ಇವತ್ತೇನಾಗಬಹುದು, ನಾಳೆ ಏನಾಗಬಹುದು, ಈ ಥರ ಯೋಚನೆ ಮಾಡ್ತಾನೆ ನಿಮ್ಮ ಪಾರ್ಟ್ನರಿಗೆ ಒಂದಷ್ಟು ಮೈಂಡ್ ಬ್ಯುಸಿ ಆಗಿಬಿಡ್ತಾ ಇದೆ. ಸೊ ಅವ್ರ ಕೈಲಿ ಆಗ್ತಿಲ್ಲ ತಗೊಳ್ಳೋದಕ್ಕೆ ಅನ್ನುವಂಥದ್ದು ಇದೆ. ಮೈಂಡ್ ಗೇಮ್ ತುಂಬ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಅವರ ಲೈಫಲ್ಲಿ. ಇನ್ನು ಕೆಲವರಿಗೆ ಇಲ್ಲಿ ಅವರಿಗೆ ಡಬಲ್ ಪಾರ್ಟ್ನರ್ ಇದ್ದಾರೆ. ಸೊ ಇಬ್ಬರು ಪಾರ್ಟ್ನರ್ ಸಾಲದು ಅಂತ ಹೊಸ ಪಾರ್ಟ್ನರ್ನ ಅವರು ಹುಡುಕ್ತಾ ಇದ್ದಾರೆ. ಜೊತೆಗೆ ಒಂದು ಮೂವಿಲಿ ಅವ್ರಿಗೆ ತುಂಬ ಒಂದು ಒಳ್ಳೆ ಚಾನ್ಸ್ ಸಿಗುವಂಥ ಚಾನ್ಸಸ್ ಇದೆ. ಆ ಮೂವಿಲಿ ಅವರು ನಿಮ್ಮನ್ನು ಹೀರೋಯಿನ್ ಆಗಿ ರಿಪ್ಲೇಸ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲೂ ಕೂಡ ಇದ್ದಾರೆ. ಸೊ ಅದು ಕೂಡ ಹೆಚ್ಚಿನ ಒಂದು ಬೆನಿಫಿಟ್ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಅಂದ್ಕೊಂಡಂಗೆಲ್ಲ ಆಗುತ್ತೆ. ಜೊತೆಗೆ ನಿಮ್ಮ ಪಾರ್ಟ್ನರ್ ಏನು ಅನ್ಕೊತಾರೆ ಅದೆಲ್ಲ ಆಗುತ್ತೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಡೆಫಿನೆಟ್ಲಿ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಪರ್ಸನ್ ಕಡೆಯಿಂದ ಹೊಸ ಬಿಸ್ನೆಸ್ ಆಫರ್ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಪಾರ್ಟ್ನರ್ ನಿಮಗೆ ಈ ಟೆಡಿ ಡೇ ದಿನ ನಿಮಗೆ ಒಂದು ಬಿಸ್ನೆಸ್ ಆಫರು, ಒಂದು ಆ್ಯಕ್ಟಿಂಗ್ ಆಫರ್ ಕೂಡ ಕೊಡಬಹುದು. ನೀವೇನಾದರೂ ಇವೆಂಟ್ ಮ್ಯಾನೇಜರ್ ಆಗಿದ್ರೆ ಅಥವಾ ನಿಮಗೆ ಒಂದು ಇವೆಂಟ್ ಆರ್ಗನೈಸ್ ಮಾಡೋಕ್ಕೆ ಆಫರ್ ಬರುತ್ತೆ. ಆ ಆಫರ್ ಬಂದಾಗ ಆ ಆಫರಲ್ಲೇ ನಿಮಗೆ ಒಬ್ಬರು ಪರ್ಸನ್ ಸಿಕ್ಕಿ ಅವ್ರ ಜೊತೆನೇ ನಿಮ್ಮ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ನೀವೊಬ್ಬ ಮಾಡೆಲ್ ಆಗಿ ಕೂಡ ಬದಲಾಗ್ತೀರಾ
ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವಿಟಿನ ನೀವು ಈ ತಿಂಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ದಾರಿಲಿ. ಸೊ ಇದೊಂದು ಬ್ರ್ಯಾಂಡ್ ನ್ಯೂ ಕನೆಕ್ಷನ್ ಇದೆ. ಸೊ ನೋಡಿದ ತಕ್ಷಣ ಇಷ್ಟ ಆಗುವಂಥದ್ದು ಇದೆ. ಕೆಲವ್ರಿಗೆ ತುಂಬ ಸೀಕ್ರೆಟ್ಸ್ ಇದೆ. ಸೊ ಒಂದಷ್ಟು ಸೀಕ್ರೆಟ್ಸ್ ಇದೆ. ಸದ್ಯಕ್ಕೆ ನೀವು ಸಿಂಗಲ್ ಲೈಫನ್ನ ಎಂಜಾಯ್ ಮಾಡ್ತಿದ್ದೀರಾ. ಸೊ ಯಾರಾದರೂ ಬಂದರೆ ಬರಲಿ, ಹೋದರೆ ಹೋಗಲಿ ಅನ್ನುವಂಥ ಮೂಡಲ್ಲಿ ನಿಮ್ಮ ಪಾರ್ಟ್ನರು ಇದ್ದಾರೆ, ನೀವು ಇದ್ದಾರೆ. ಸದ್ಯಕ್ಕೆ ನಿಮ್ಮ ಮೈಂಡ್ ಒಂದೇ ಇರೋದು, ಐ ವಾಂಟ್ ಟು ಗೋ ವೆಕೇಷನ್ನಿಗೆ ಹೋಗಬೇಕು, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕು, ಇದಿಷ್ಟೇ ನಿಮಗೆ ಇರೋದು. ಜೊತೆಗೆ ನಿಮ್ಮ ಹಾಗೇನೆ ಟ್ರಾವೆಲ್ ಲವ್ ಮಾಡೋ ಅಂಥವ್ರು, ಹೆಚ್ಚು ಪ್ರಯಾಣ ಇಷ್ಟಪಡೋವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ಇಷ್ಟಪಡ್ತಿದ್ದೀರಾ. ಅಂಥವರೇ ಬರುವಂಥ ಚಾನ್ಸಸ್ ಇದೆ. ಬಟ್ ಅದೊಂದು ಕ್ವಶನ್ ಮಾರ್ಕ್ ಇದೆ, ಸೀಕ್ರೆಟ್ ಇದೆ ಅದು. ಅವ್ರು ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ ಅನ್ನೋ ಅಂಥದ್ದು. ರೆಡಿಯಾಗಿ ಯೂನಿವರ್ಸ್ ನಿಮಗೋಸ್ಕರ ತುಂಬ ದೊಡ್ಡ ಮಟ್ಟದ ಸರ್ಪ್ರೈಸ್ ಪ್ಯಾಕೇಜ್ ಪ್ಲ್ಯಾನ್ ಮಾಡಿದೆ. ಯಾರು ಸ್ಟಿಲ್ ಸಿಂಗಲ್ ಆಗಿ ಇದ್ದೀರಾ, ಪ್ಯೂರ್ ಸಿಂಗಲ್ ಆಗಿ ಇದ್ದೀರಾ, ಮನಸ್ಸಲ್ಲಿ ಯಾರೂ ಇಲ್ಲ ಅಂದರೆ ಯಾರನ್ನೂ ಇದುವರೆಗೂ ಇಷ್ಟನೇ ಪಟ್ಟಿಲ್ಲ ಅನ್ನೋರಿಗೆ ಬ್ರ್ಯಾಂಡ್ ನ್ಯೂ ಪರ್ಸನ್ ಬರ್ತಾರೆ. ಇದು ಯೂನಿವರ್ಸ್ ನಿಮಗೋಸ್ಕರ ತಂದಿರುವಂಥ ಗಿಫ್ಟ್. ಈ ಫುಲ್ ಮೂನ್ ನಿಮ್ಮ ಲೈಫ್ ಚೇಂಜಿಂಗ್ ಫುಲ್ ಮೂನ್ ಆಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಜೊತೆಗೆ ಲೆಟರ್ಸು HGISTERPVIANUDTC ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ರಾಮ್, ಎಲ್ಲೋ ಚಕ್ರ. ನಿಮ್ಮ ಜೀವನದಲ್ಲಿರೋ ಅಷ್ಟು ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ನಿಮ್ಮ ಜೀವನದಲ್ಲಿರುವಂಥ ಸ್ಟಕ್ ಎನರ್ಜಿ, ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವ್ ಎನರ್ಜಿ ಯಾರ ಲೈಫಲ್ಲೂ ಇಲ್ಲ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನೀವು ಹೊಂದ್ಕೊಂಬಿಟ್ಟಿದ್ದೀರಾ ಈ ಒಂದು ಬಲೆ ಒಳಗೆ ಸಿಕ್ಕಿ, ಆ ಬಲೆಯಲ್ಲೇ ಕಂಫರ್ಟ್ ಝೋನ್ನ ಕಂಡ್ಕೊಂಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಆ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ, ಆ ಟೆಂಪ್ಟೇಷನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಹೋಲ್ ಬಾಡಿ ತುಂಬ ನೆಗೆಟಿವಿಟಿ ಇದೆ. ನಿಮಗೆ ನೆಗೆಟಿವ್ ಪ್ಯಾಟ್ರನ್ಸ್ ತುಂಬಾ ಇಂಪ್ಯಾಕ್ಟ್ ಮಾಡಿಬಿಟ್ಟಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯೋಗಗಳೆಲ್ಲವೂ ಕೂಡ ಆಗಿದೆ. ನೋಡಕ್ಕೆ ತುಂಬ ಸುಂದರವಾಗುವಂಥ ಕಾಣುವಂಥ ನಿಮ್ಮ ಜೀವನ ಅಥವಾ ನಿಮ್ಮ ಬದುಕು ತುಂಬ ಕತ್ತಲೆಯಿಂದ ಇದೆ. ನಿಮ್ಮ ಗಮನ ಬೇರೆಲ್ಲೂ ಹೋಗದೇ ಇರೋ ಹಾಗೆ ಒಂದಷ್ಟು ವಿಷಕಾರಿ ಜನಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ನರಕನ ಮಾಡಿದ್ದಾರೆ. ಬಟ್ ಜಗತ್ತಿಗೆ ನಿಮ್ಮ ಜೀವನ ತುಂಬ ಸುಂದರವಾಗಿದೆ. ಕಾರಣ ಇಷ್ಟೇ, ಅವರಿಗೆ ನಿಮ್ಮನ್ನು ಯಾರ ಜೊತೆನೂ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಅವರು ನಿಮ್ಮನ್ನು ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಯಾರು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಅವ್ರು ನಿಮ್ಮ ಜೀವನದಲ್ಲಿ ಯಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ನಿಮಗೆ 15 ಇಯರ್ಸ್ ಇದ್ದಾಗಿಂದ ಇದುವರೆಗೂ ಅವರು ನಿಮ್ಮ ಜೀವನದಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ನಿಮ್ಮಿಂದ ಅವ್ರ ಜೀವನ ತುಂಬ ಸುಂದರವಾಗಿದೆ. ಬಟ್ ಅದು ಏನು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇಷ್ಟು ಮಾತ್ರ ತಿಳ್ಕೊಳ್ಳಿ, ಅವರು ನಿಮ್ಮ ಕರ್ಮ ಫಲ, ಅವರು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಇದ್ದಾರೆ. ಬಟ್ ಇದು ಕಾರ್ಮಿಕ್ ಪಾರ್ಟ್ನರ್ ರಿಲೀಸ್ ಆಗಿದೆ, ಕಾರ್ಮಿಕ್ ಕಂಪ್ಲೀಟ್ ಆಗಿದೆ. ಸೊ ಈಗ ಒಂದು ನ್ಯೂ ವಿಚಾರಕ್ಕೆ ನೀವು ಹೋಗಬೇಕು. ಸೊ ಈಗ ಅವರು ಜೀವನದಲ್ಲಿ ಮುಂದುವರೆದ್ಬಿಟ್ಟಿದ್ದಾರೆ, ನೀವು ಹಿಂದೆನೇ ಉಳಿದ್ಬಿಟ್ಟಿದ್ದೀರಾ. ಈಗ ನೀವು ಅವ್ರ ಜೊತೆ ಮುಂದೆ ಹೆಜ್ಜೆ ಹಾಕೋದು ಬೇಡ. ಅವರಿಂದ ಬ್ರೇಕಪ್ ಮಾಡಿಕೊಂಡು ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ, ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಆಫ್ ಪೆಂಟಕಲ್ ತುಂಬ ಒಂದೊಳ್ಳೆ ಗುಡ್ ನ್ಯೂಸ್ ಅಂತ ಅಂದ್ಕೊಳ್ಳಿ. ಯಾಕೆ ಅಂದರೆ ನಿಮ್ಗೊಂದು ಬ್ರೇಕಪ್, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿಮ್ಮ ಮನೇನ ಯಾರು ತೊಂದರೆ ಮಾಡಿದ್ರು, ತುಂಬ ಹೆವಿ ಎನರ್ಜಿ ಇದೆ, ಸಾರಿ ಟು ಸೇ. ಬಟ್ ನಿಮ್ಮ ಜೀವನದಲ್ಲಿ ಬರಬೇಕಾಗಿರೋದೆಲ್ಲನೂ ಕೂಡ ನಿಮ್ಮ ಕೈಯಿಂದ ಕಿತ್ತಾಕಿದಂಥವ್ರು, ನಿಮ್ಮ ಜೀವನದಿಂದ ದೂರ ಮಾಡಿ ನಿಮ್ಮ ಜೀವನನ ಯಾವುದೇ ನರ್ಕಕ್ಕೆ ಕಡಿಮೆ ಇಲ್ಲ. ಸತ್ ಮೇಲೆ ನರ್ಕ ನೋಡೋದಲ್ಲ, ಬದುಕಿದ್ದಾಗೆ ನರ್ಕನ ರಿಲೇಷನ್ಶಿಪ್ಪಲ್ಲಾಗಲಿ, ನೋ ಮ್ಯಾಟರ್ ಯಾವ ರಿಲೇಷನ್ಶಿಪ್, ತಂದೆ ತಾಯಿ ಬಂಧು ಬಳಗ, ಅಣ್ಣ ತಮ್ಮ, ಅಪ್ಪ ಮಗಳು, ಅಣ್ಣ ಅಣ್ದಿರು, ಸಿಸ್ಟರ್ಸು, ಯಾವುದೇ ಇರಲಿ, ತುಂಬಾ ಹೆವಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಹೆವಿ ನೆಗೆಟಿವಿಟಿ ಇದೆ. ಅದರಿಂದ ಇದೆಲ್ಲ ಬ್ರೇಕಪ್ಸ್ ಆಗಿದೆ. ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿತ್ತು, ಮನೆ ಮುರಿದಿದ್ದಾರೆ, ನಿಮ್ಗಿರಕ್ಕೆ ಮನೆ ಇಲ್ಲ,
ಇರಕ್ಕೆ ಸಂಬಂಧ ಇಲ್ಲ. ಬರೀ ನೆಗೆಟಿವಿಟಿ, ನಿಮ್ಮ ಒಂದು ಸೀಕ್ರೆಟ್ ಅಟೆಂಪ್ಟಿಂಗ್ ಅಡ್ಮೈರ್ ಯಾರಿದ್ದಾರೆ, ಸೀಕ್ರೆಟ್ ಅಡ್ಮೈರ್ ಯಾರಿದ್ದಾರೆ, ಅಥವಾ ಸೀಕ್ರೆಟ್ ಆಗಿ ನೆಗೆಟಿವಿಟಿ ಯಾರು ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ, ಅದೊಂದೇ. ಇದು ಬರೀ ನೈಟ್ ಎನರ್ಜಿ ಅಷ್ಟೇ ಫ್ಲೋ ಆಗ್ತಿದೆ ಇಲ್ಲಿ. ರಾತ್ರಿ ಹೊತ್ತಷ್ಟೇ ನಿಮಗೆ ಅವರ ಎನರ್ಜಿ ಫೀಲ್ ಆಗೋದು. ಬೆಳಗ್ಗೆ ಎದ್ರೆ ಅದೇ ಸ್ಟ್ರಗಲ್, ಅದೇ ನೋವು, ಅದೇ ದುಃಖ, ಅದೇ ಜಗಳ. ರಾತ್ರಿ ಆದರೆ ಅದೇ ಮಾಯಾ ಮರೀಚಿಕೆ ಥರ, ಮಾಯಾ ಜಿಂಕೆ ಥರ. ಸೊ ಈ ಥರ ಇದೆ ಲೈಫು. ಸೊ ಬ್ರೇಕಪ್ ಆಗಿರಬಹುದು, ಬ್ರೇಕಪ್ ಆಗಬಹುದು. ಬ್ರೇಕಪ್ ಆದರೂ ಖುಷಿ ಪಡಿ, ಬ್ರೇಕಪ್ ಆಗೋಗಿದ್ರು ಖುಷಿ ಪಡಿ, ಡಿವೋರ್ಸ್ ಆದರೂ ಖುಷಿ ಪಡಿ. ಮೂರನೇದು ಯಾರು ಯೋಚನೆ ಮಾಡಿದ್ದೀರಾ, ಆಯ್ಕೆ ಮಾಡಿದ್ದೀರಾ? ನಿಮ್ಮ ಜೀವನದಲ್ಲಿ ಏನೇ ನೆಗೆಟಿವಿಟಿ ಆಗಲಿ, ಈಗ ಸದ್ಯದ ಪರಿಸ್ಥಿತಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ದಯವಿಟ್ಟು ಖುಷಿ ಪಡಿ. ಇವತ್ತಿಂದ ಇನ್ನು 9 ತಿಂಗಳವರೆಗೂ ನಿಮ್ಮ ಜೀವನದಲ್ಲಿ ಎಂಥದ್ದೇ ಬದಲಾವಣೆ ಬಂದರೂ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಪ್ರಾಣ ಒತ್ತೆ ಇಟ್ಟು ಪ್ರೀತಿಸೋಂಥ ವ್ಯಕ್ತಿನೇ ನಿಮ್ಮಿಂದ ದೂರ ಆದರೂ ಕೂಡ ಅದನ್ನು ನಿಮ್ಮ ಒಳ್ಳೇದಕ್ಕೆ ಅಂತಲೇ ಅನ್ಕೊಂಬಿಡಿ, ಬರೆದಿಟ್ಕೊಂಬಿಡಿ. ನಿಮ್ಮ ಲೈಫು ಟ್ರ್ಯಾಜಿಡಿ ಏನಿತ್ತು ಅದು ಎಂಡ್ ಆಗುವಂಥ ಸಮಯ, ನಿಮ್ಮ ಜೀವನದಲ್ಲಿ ದುಃಖಗಳು ದೂರ ಆಗುವಂಥ ಸಮಯ. ಅದು ಟೆಂಪ್ಟಿಂಗ್ ಎನರ್ಜಿ ಇರ್ಬೋದು, ಸೀಕ್ರೆಟ್ ಅಡ್ಮೈರ್ ಇರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋದಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಬ್ರೇಕಪ್ ಇರ್ಬೋದು, ಸೋಲ್ಮೇಟ್ ಎನರ್ಜಿ ಕಂಪ್ಲೀಟ್ ಇರ್ಬೋದು, ಕಾರ್ಮಿಕ್ ಎನರ್ಜಿ ಕಂಪ್ಲೀಟ್ ಇರ್ಬೋದು, ನೆಗೆಟಿವ್ ಎನರ್ಜಿ ಕಂಪ್ಲೀಟ್ ಆಗಿರ್ಬೋದು. ಯಾರು ನಿಮ್ಗೇನು ಬಲೆ ಹೆಣ್ದಿದ್ರು ಆ ಬಲೆ ಎಲ್ಲವೂ ಕೂಡ ರಿಮೂವ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಹೆಣ್ದಿರೋ ಬಲೆ ಒಳಗೆ ಬಲೆ ಒಂದು ಕಟ್ಕೊಂಡು ಆ ಬಲೆ ಕಿತ್ತು ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಸಮೃದ್ಧಿ ಬರ್ತಿದೆ ಅನ್ನುವಂಥದ್ದು ಇದೆ. ಇಷ್ಟೊಂದು ನೆಗೆಟಿವಿಟಿ ಮಧ್ಯೆ ನಿಮ್ಮ ಆಸೆ ಕನಸುಗಳು ಎಲ್ಲವೂ ಕೂಡ ಈಡೇರ್ತಾ ಇದೆ. ನೀವೇನು ಅನ್ಕೊಂಡಿದ್ರೋ ಅದು ಈಡೇರ್ತಾ ಇದೆ. ನಿಮ್ಮ ಜೀವನಕ್ಕೆ ನಿಮ್ಮ ಆಸೆ ಕನಸುಗಳು ವಿಶ್ ಕಮ್ ಟ್ರೂ ಆಗ್ತಿದೆ. ಹೇಗಾಗತ್ತೆ, ಯಾವಾಗತ್ತೆ, ಯಾರ ಮುಖಾಂತರ ಆಗತ್ತೆ ಇದು ಗೊತ್ತಿಲ್ಲ. ಇದು ಯೂನಿವರ್ಸ್ ನಿಮಗೆ ಸೀಕ್ರೆಟ್ ಇದೆ. ಬಟ್ ನಿಮ್ಮ ಜೀವನದಲ್ಲಿ ಇದ್ದಂಥ ಆ ಒಂದು 4-5 ನೆಗೆಟಿವ್ ಪರ್ಸನ್ ಏನಿದ್ರು ಅವರೆಲ್ಲರೂ ಮುಳುಗಾಯಿತು. ಸೊ ನಿಮ್ಮ ಜೀವನಕ್ಕೆ ಈಗ ಪ್ರೀತಿ ಅಷ್ಟೇ ಇದೆ. ಸೊ ತುಂಬಾ 99% ನಿಮ್ಗೆ ತುಂಬಾ ಪ್ರೀತಿ ಕೊಡುವಂಥ ವ್ಯಕ್ತಿ ಬರ್ತಾರೆ. ತುಂಬ ಜನ ನಿಮ್ಮನ್ನು ಪ್ರೀತಿಸೋರಿದ್ದಾರೆ. ಅದರಲ್ಲಿ ಯಾರ ಪ್ರೀತಿನ ನೀವು ಆಯ್ಕೆ ಮಾಡ್ತೀರಾ ಅದು ನಿಮಗೆ ಗೊಂದಲ ಇದೆ. ಸಾಧ್ಯ ಆದರೆ ಎಲ್ಲ ಪ್ರೀತಿನೂ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಲೈಫ್ ಪಾರ್ಟ್ನರ್ ಆಗಿ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡ್ಕೊಳಕ್ಕಾಗತ್ತೆ. ಸೊ ಆ ಒಂದು ಲೈಫ್ ಪಾರ್ಟ್ನರ್ ಯಾರಾಗಿರ್ಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ನಿಮಗಿಂತ ಹೆಚ್ಚಾಗಿ ನನಗಿದೆ. ಯಾರು ಈ 3ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಹೊಸ ಮನೆ ಇರಕ್ಕೆ ಮನೆ ಇಲ್ಲ ನಿಮ್ಗೀಗ. ನಿಮ್ಮದು ಅಂತ ನಿಮ್ಗೆ ಇಷ್ಟ ಆಗೋ ರೀತಿಲಿ ಒಂದು ಹೊಸ ಮನೆ ಬರೋದ್ರಲ್ಲಿ ಇದೆ, ಹೊಸ ಈವೆಂಟ್ ಬರೋದ್ರಲ್ಲಿ ಇದೆ, ಹೊಸ ಜಾಬ್ ಬರೋದ್ರಲ್ಲಿ ಇದೆ. ಬಿಸ್ನೆಸ್ ಮಾಡ್ತೀರಾ, ಆ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗತ್ತೆ. ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ. ಆರೋಗ್ಯ ಪೂರ್ತಿ ಹೋಗಿದೆ, ಆರೋಗ್ಯ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಪಾಳಾಗಿ ಬಿದ್ದ ನಿಮ್ಮ ಮನೆ ನಂದನವನವಾಗಿ, ಬೃಂದಾವನವಾಗಿ, ಒಂದು ಗಾರ್ಡನ್ ರೀತಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆಗಲಿ ಅಂತ ನಾನು ಕೂಡ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಸಾಕು ನಿಮ್ಮ ಜೀವನದಲ್ಲಿ ನೀವು ನೋಡಿರೋ ಟ್ರ್ಯಾಜಿಡಿ. ಈ ಟೆಡಿ ಬೇರ್ ದಿನ ನಿಮಗೆ ಒಂದಲ್ಲ 9 ಟೆಡಿನ ಯೂನಿವರ್ಸ್ ಗಿಫ್ಟ್ ಕೊಡ್ತಾ ಇದೆ. ಸೊ ನಾನು ಕೂಡ ಮನಸ್ಸು ತುಂಬಿ ಹಾರೈಸ್ತೀನಿ ಚೆನ್ನಾಗಿರಿ ಅಂತ. ಸೊ ಯೂನಿವರ್ಸ್ ಒಬ್ಬ ಬೆಟರ್ ಪರ್ಸನನ್ನು ನಿಮ್ಮ ಲೈಫಿಗೆ 9 ಪರ್ಸನನ್ನು ಕಳಿಸ್ತಿದ್ದಾರೆ. ಯಾರು ಬೇಕಾದರೂ ಆಯ್ಕೆ ಮಾಡಿ, ಯಾರನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ. ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಯೂನಿವರ್ಸೇ ಡಿಸೈಡ್ ಮಾಡಲಿ ಅಂತ ಬಿಟ್ಬಿಡಿ. ಯೂನಿವರ್ಸೇ ನಿಮಗೆ ಡಿಸೈಡ್ ಮಾಡುತ್ತೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಂಥದ್ದೇ ಬ್ರೇಕಪ್ ಆಗಲಿ, ಎಂಥದ್ದೇ ಪಾಸ್ಟ್ ಎನರ್ಜಿ ಇದ್ರೂ ಲೆಟ್ ಗೋ, ಲೆಟ್ ಗೋ, ಲೆಟ್ ಗೋ, ಲೆಟ್ ಗೋ ಅಷ್ಟೇ. ಓಕೆ, ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. FCOEFDEILADBNTLOEQPV ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ನಾನು ನಿಮ್ಮದೇ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.